ಪ್ರತಿದಿನವೂ ನಾವು ಅಡಿಗೆಯನ್ನು ಮಾಡುವಾಗ ಕೆಲವೊಂದು ತರಕಾರಿಯನ್ನು ಸಿಪ್ಪೆ ಸಹಿತವಾಗಿ ಇನ್ನು ಕೆಲವು ತರಕಾರಿಯನ್ನು ಸಿಪ್ಪೆಯನ್ನು ತೆಗೆದು ಮಾಡ್ತೇವೆ. ಆ ಸಿಪ್ಪೆಯನ್ನು ನಾವು ಏನಕ್ಕೂ ಬಳಸದೆ ವೇಸ್ಟ್ ಅಂತ ಬಿಸಾಕ್ಬಿಡ್ತೇವೆ. ಆದರೆ ಆ ಸಿಪ್ಪೆಯಿಂದನೂ ಕೂಡ ಗೊಜ್ಜನ್ನು ಮಾಡ್ಬೋದು, ಪಲ್ಯವನ್ನು ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನಾನು ಇದನ್ನು ಸೋರೆಕಾಯಿಯ ಸಿಪ್ಪೆಯಿಂದ ಈ ರುಚಿಕರವಾದ ಒಂದು ಗೊಜ್ಜನ್ನು ಮಾಡ್ತಾ ಇದ್ದೇನೆ. ಬನ್ನಿ ತಿಳಿಯೋಣ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ. ಒಂದು ರೀತಿ ಖಾರವಾಗಿ ಅನ್ನ, ದೋಸೆ, ಚಪಾತಿ, ರೊಟ್ಟಿಗೆಲ್ಲ ಬಹಳ ರುಚಿಯಾಗಿರುತ್ತೆ. ಇಲ್ಲಿ ಮಾಮೂಲಿ ಈ ಸೋರೆಕಾಯಿಯನ್ನು ಯಾವುದೇ ರೀತಿಯ ಅಡುಗೆಯನ್ನು ಮಾಡುವಾಗ ನಾವು ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದುಕೊಳ್ತೇವೆ. ಹಾಗೆ ನಾನು ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ತೆಗೆದು ಇದನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ ಈ ಸಿಪ್ಪೆಯನ್ನು ನೀರಿನಲ್ಲಿ ಹಾಕಿ ಬೇಯಿಸಿ ಕೂಡ ಮಾಡ್ಬೋದು. ಹಾಗೆ ತುಪ್ಪ ಇಲ್ಲ ಎಣ್ಣೆಯೊಳಗಡೆ ಹುರಿದು ಕೂಡ ಎರಡು ರೀತಿಯಲ್ಲೂ ಮಾಡ್ಬೋದು. ಎರಡೂ ಕೂಡ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಈ ಸೋರೆಕಾಯಿಯ ಸಿಪ್ಪೆಯನ್ನು ಹುರಿದು ಮಾಡ್ತಾ ಇದ್ದೇನೆ. ಅದೊಂದು ರೀತಿಯಲ್ಲಿ ರುಚಿಯಾಗಿರುತ್ತೆ. ಮೊದಲಿಗೆ ಇಲ್ಲಿ ಸಿಪ್ಪೆಯನ್ನು ಪೂರ್ತಿಯಾಗಿ ಹೆಚ್ಕೊಂಡಾದಮೇಲೆ ಒಂದು ಅಗಲವಾದ ಪಾತ್ರೆಗೆ 2 ಚಮಚ ಎಣ್ಣೆಯನ್ನು ಹಾಕಿ ಹೆಚ್ಚಿ ಇಟ್ಕೊಂಡಿರುವಂಥ ಸಿಪ್ಪೆಯನ್ನು ಹಾಕ್ಕೊಳ್ಬೇಕು. ಒಂದು ಮೀಡಿಯಮ್ ಉರಿಯಲ್ಲಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ. ಇದನ್ನು ಸ್ವಲ್ಪ ಗಟ್ಟಿ ಆದ್ದರಿಂದ ಹೆಚ್ಚು ಹೊತ್ತು ಬೇಕಾಗತ್ತೆ ಇದನ್ನು ಹುರಿಲಿಕ್ಕೆ. ನೋಡಿ, ಸ್ವಲ್ಪ ಬಾಡಿಸ್ಕೊಳ್ಬೇಕು ಸಿಪ್ಪೆಯನ್ನು. ನಂತರ ನೀವು ಬೇರೆ ಪಾತ್ರೆಯಲ್ಲೂ ಕೂಡ ಈ ಮಸಾಲೆಯನ್ನು ಹುರ್ಕೊಳ್ಬೋದು. ನಾನು ಅದರೊಟ್ಟಿಗೆ ಹುರಿದು ಮಾಡ್ತಾ ಇದ್ದೇನೆ. 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, ಹಾಗೆ ಖಾರಕ್ಕೆ 4 ಮೆಣಸು. ನಾನಿಲ್ಲಿ ಕೆಂಪು ಮತ್ತು ಹಸಿ ಮೆಣಸು ಎರಡನ್ನೂ ಕೂಡ ಹಾಕಿದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಮೆಣಸನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಅರ್ಧ ಚಮಚ ಜೀರಿಗೆ, ಹಾಗೆ 1 ಚಮಚ ಬಿಳಿ ಎಳ್ಳು, 1/4 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ. ನೀವು ಇಲ್ಲಿ ಕೊಬ್ಬರಿಯನ್ನು ಕೂಡ ಬಳಸಿ, ಅದು ಕೂಡ ರುಚಿಯಾಗಿರುತ್ತೆ. ನೆಲ್ಲಿಕಾಯಿ ಗಾತ್ರದ ದೊಡ್ಡದಾಗಿರುವಂಥ ಹುಣಸೆ ಹಣ್ಣು, ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ತಣದ ಮೇಲೆ ರುಬ್ಕೊಳ್ಬೇಕು. ನೀವು ಖಾರವನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ, ರುಚಿಯಾಗಿರುತ್ತೆ. ಸ್ವಲ್ಪ ಬೆಂದರೆ ಸ್ವಲ್ಪ ಗಟ್ಟಿಯಾಗಿದ್ರೂ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ, ಹೀಗೆ ಇದಕ್ಕೆ ಮೇಲ್ಗಡೆಯಿಂದ ಒಂದು ಒಗ್ಗರಣೆಯನ್ನು ಹಾಕೋಣ. 1 ಚಮಚ ಎಣ್ಣೆ, ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1-2 ಕಡ್ಡಿ ಆಗುವಷ್ಟು ಕರಿಬೇವು, 1 ಚಿಟಿಕೆ ಇಂಗು, ಹಾಗೆ 1 ಕೆಂಪು ಮೆಣಸನ್ನು ಮುರಿದು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆ ಒಳಗಡೆ ಹುರಿದು ಆದಮೇಲೆ ಮೇಲ್ಗಡೆಯಿಂದ ಗೊಜ್ಜಿನ ಮೇಲ್ಗಡೆ ಹಾಕಿದರೆ ಆಯಿತು. ರುಚಿಕರವಾದಂಥ ಸೋರೆಕಾಯಿ ಸಿಪ್ಪೆಯ ಗೊಜ್ಜು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದೊಟ್ಟಿಗೆ, ದೋಸೆ ಒಟ್ಟಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.